ತುಮಕೂರಿನಲ್ಲಿ ರಂಗೇರ್ತಾ ಇದೆ ಲೋಕ ಚುನಾವಣಾ ಅಖಾಡ. ಮುನಿಸು ಮರೆತು ಎಚ್ಡಿಕೆ ಕಾಲಿಗೆ ಬಿದ್ದ ಶಾಸಕ ಸುರೇಶ್ ಗೌಡ. ದೇವೇಗೌಡರನ್ನ ಕಂಡು ಕೆಂಡ ಕಾರ್ತಿದ್ದ ಸುರೇಶ್ ಗೌಡ ರಾಮನಗರದಲ್ಲಿರುವಂತಹ ಎಚ್ಡಿಕೆ ಮನೆಗೆ ಬೆಂಬಲಿಗರ ಜೊತೆಗೇನೆ ಭೇಟಿ ನೀಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ಪ್ರವಾಸ ಮಾಡುವಂತೆ ಎಚ್ಡಿಕೆಗೆ ಇದೇ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರವನ್ನ ಜೆಡಿಎಸ್ ಭದ್ರಕೋಟೆಯಾಗಿ ಬೆಳೆಸಿದ್ದು ಗೌರಿಶಂಕರ್. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಜೆಡಿಎಸ್ ಅನ್ನ ತೊರೆದು ಅವರು ಕೈ ಸೇರ್ಪಡೆ ಆಗ್ತಾರೆ ಗೌರಿಶಂಕರ್ ಅವರು. ಗೌರಿಶಂಕರ್ ನಾಗಾಲೋಟಕ್ಕೆ ಬ್ರೇಕ್ ಹಾಕೋಕೆ ಸುರೇಶ್ ಗೌಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರ ಮತ್ತೆ ಶುರುವಾಯಿತು ಹಾಲಿ ಮಾಜಿ ಮಧ್ಯ ಫೈಟ್. ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಏನು ಅಂತಂದ್ರೆ, ಲೋಕಸಭಾ ಚುನಾವಣೆ ಬಂದಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತ ಸ್ಟ್ರಾಟಜಿಯನ್ನ ಮಾಡಿದೆ. ಬಟ್ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಕೆಲವು ಭಾಗಗಳಲ್ಲಿ ಜೆಡಿಎಸ್ ನ ಭದ್ರಕೋಟೆಗೆ ಆಗಿದ್ರು ಮುಂದಿನ ಲೆಕ್ಕಾಚಾರ ಏನು ಅನ್ನುವಂತ ಪ್ರಶ್ನೆ ಇದೆ. ಹಾವು ಮುಂಗ್ಸಿ ತರ ಇದ್ದವರು ಈಗ ಸ್ನೇಹಿತರಾಗ್ತಾ ಇದ್ದಾರೆ. ಶಿಷ್ಯರು ಗುರುಗಳು ತರ ಇದ್ದವರು ಈಗ ಬೇರೆ ಬೇರೆ ಆಗ್ತಿದ್ದಾರೆ. ಎಲ್ಲವೂ ರಾಜಕೀಯ ಲೆಕ್ಕಾಚಾರ ಅಷ್ಟೇನೆ. ಸುರೇಶ್ ಗೌಡ ಅವರಿಗೆ ದೇವೇಗೌಡರ ಕುಟುಂಬ ಅಂದ್ರೇನೆ ಆಗ್ತಿರ್ಲಿಲ್ಲ. ಮಾತೆತ್ತಿದ್ರೆ ಬೈತಾ ಇದ್ರು, ಮಾತೆತ್ತಿದ್ರೆ ಟಾಂಟ್ ಮಾಡ್ತಾ ಇದ್ರು. ಬಟ್ ಇವತ್ತು ಬಂದು ಸಲಹೆಗಳನ್ನ ಕೊಡ್ತಾ ಇದ್ದಾರೆ, ರಹಸ್ಯವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಿಮಗೆ ತುಮಕೂರು ಗ್ರಾಮಾಂತರ ಅಥವಾ ತುಮಕೂರು ಅಂತ ಅಂದ ತಕ್ಷಣ ನೆನಪಿಗೆ ಬರೋದು ಗೌರಿಶಂಕರ್ ಅವರು. ಯಾಕಂದ್ರೆ ಅಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು, ಪ್ರಬಲವಾಗಿ ನಿಂತ್ಕೊಂಡಿದ್ರು. ಬಟ್ ಇವತ್ತು ಅವ್ರು ಪಕ್ಷ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ. ಯಾಕಂದ್ರೆ ನಾನು ಒಪ್ಪಿ ಬಂದಂತ ಸಿದ್ಧಾಂತ ಅನ್ನೋದು ಜಾತ್ಯತೀತ ಸಿದ್ಧಾಂತ. ಜೆಡಿಎಸ್ ಆ ಸಿದ್ಧಾಂತವನ್ನ ಫಾಲೋ ಮಾಡ್ತಾ ಇತ್ತು ಅನ್ನುವಂಥ ಕಾರಣಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಈಗ ನೀವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀರಾ ಅಂತಂದ್ರೆ ನಾನು ಅಲ್ಲಿ ಇರೋದಿಲ್ಲ ಅಂತ ಅವರು ಹೊರಗೆ ಹೋಗ್ಬಿಟ್ಟಿದ್ದಾರೆ. ಅದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಆಗದೆ ಇದ್ದವರ ಜೊತೆಗೆ ಸುರೇಶ್ ಗೌಡ ಅವರು ಸೇರ್ಕೊಳ್ತಾ ಇದ್ದಾರೆ. ಎಲ್ಲವೂ ರಾಜಕೀಯ ಲಾಭ ಅಷ್ಟೇನೆ. ಇದೇ ಕಾರಣಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಶತ್ರುರೂ ಅಲ್ಲ, ಯಾರು ಮಿತ್ರರೂ ಅಲ್ಲ. ಯಾರು ಯಾವಾಗ ಬೇಕಾದ್ರೂ ಸ್ನೇಹಿತರಾಗ್ಬೋದು, ಯಾವಾಗ ಬೇಕಾದ್ರೂ ವಿರೋಧಿಗಳಾಗ್ಬೋದು. ಸುರೇಶ್ ಗೌಡ ಅವರು ತುಮಕೂರಿನಲ್ಲಿ ತನ್ನ ಹಿಡಿತ ಸಾಧಿಸಬೇಕು. ಅದಕ್ಕೆ ಈಗ ದೇವೇಗೌಡರ ಕುಮಾರಸ್ವಾಮಿ ಅವರ ಬೆಂಬಲ ಆಶೀರ್ವಾದ ಇರಬೇಕು ಅನ್ನೋದನ್ನ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ. ಅದರ ಲಾಭ ಪಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ. ಅದನ್ನ ಪಾರ್ಟಿ ಕನ್ವರ್ಷನ್ ಮಾಡುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಕುಮಾರಣ್ಣವರಿಗೆ ನೀವು ನಮ್ಮ ತುಮಕೂರು ಜಿಲ್ಲೆಗೆ ಬರಬೇಕು, ಬಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ಪಕ್ಷ. ಎಪಿಎಂಸಿ ಅಧ್ಯಕ್ಷ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಂದಾಗಲೇ ಒಂದಷ್ಟು ಕ್ಷೇತ್ರಗಳು ಕಣ್ಮುಂದೆ ಎಲ್ರಿಗೂ ಬರ್ತಿತ್ತು. ಆ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ. ಸೊ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಅವರದ್ದೇ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಸುರೇಶ್ ಗೌಡ ಅವರಿಗೆ ದೇವೇಗೌಡರ ಕುಟುಂಬ ಅಂದ್ರೇನೆ ಆಗ್ತಿರ್ಲಿಲ್ಲ. ಈಗ ನೋಡಿದ್ರೆ ಬಹಳ ಆತ್ಮೀಯರಾಗಿ ಮಾತನಾಡೋದ್ರ ಜೊತೆಗೆ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ, ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ ತುಮಕೂರಲ್ಲಿ? ನೀತಿ ಲೋಕಸಭಾ ಚುನಾವಣೆ ಕಾವು ತುಮಕೂರಿನಲ್ಲೂ ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಬಂದ ಕೂಡಲೇ ಕೂಡ ಒಂದು ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಅಸಮಾಧಾನ ಉಂಟಾಗಿತ್ತು ಮೊದಲಾಗಿ. ಆಮೇಲೆ ಜೆಡಿಎಸ್ ನ ಕೆಲ ಮಾಜಿ ಶಾಸಕರು ಕೂಡ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಅಂದ್ರೆ ಒಂದು ರೀತಿ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಕೂಡ ಚುನಾವಣೆ ನಡೀತಿತ್ತು ಅಂತ ಹೇಳ್ಬೋದು. ಏನು ಮಾಜಿ ಶಾಸಕ ಗೌರಿಶಂಕರ್ ಆಗ್ಬೋದು, ಇರುವಂತ ಹಾಲಿ ಶಾಸಕ ಸುರೇಶ್ ಗೌಡ ಅವರಿರೋ ನಡುವೆ ಈ ನೇರಿ ಜಿದ್ದಾಜಿದ್ದಿ ಇರ್ತಕ್ಕಂತ ಕ್ಷೇತ್ರ ಕೂಡ ಅದಾಗಿತ್ತು. ಅಂತ ಸಂದರ್ಭದಲ್ಲಿ ಏನು ಜೆಡಿಎಸ್ ನ ಭದ್ರಕೋಟೆ ಅಂತಾನು ಕೂಡ ಕರೆಯಲಾಗ್ತಿತ್ತು ತುಮಕೂರು ಗ್ರಾಮಾಂತರವನ್ನ. ಅಂತ ಸಂದರ್ಭದಲ್ಲಿ ಮೈತ್ರಿ ವಿಚಾರಕ್ಕೆ ಅಸಮಾಧಾನಗೊಂಡು ಯಾವಾಗ ಗೌರಿಶಂಕರ್ ಅವರು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೋ ಅಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ರಾಜಕೀಯ ಬೆಳವಣಿಗೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಆಹ್ವಾನನೇ ಕೊಟ್ಟಿಲ್ಲ, ಜಸ್ಟ್ ಮೈತ್ರಿ ಮಾಡ್ಕೊಂತೀವಿ ಅನ್ನೋ ಒಂದು ಸುಳುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲೆಯ ಇನ್ನೂ ಪ್ರಮುಖ ನಾಯಕರುಗಳಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ, ಜೊತೆಗೆ ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಬಿಜೆಪಿನವರು. ಅವ್ರು ಯಾರು ಕೂಡ ಕುಮಾರಸ್ವಾಮಿ ಅವ್ರನ್ನ ಭೇಟಿಯನ್ನ ಮಾಡೋ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಅದು ಡೆಲ್ಲಿ ಹಂತದಲ್ಲೇ ಮಾತ್ರ ಮಾತುಕತೆ ಆಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ರೀತಿಯಾಗಿ ತಮ್ಮ ಕಾರ್ಯಕರ್ತರನ್ನ ಸೆಳೆದು ಇಟ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇರುವಂತ ಸುರೇಶ್ ಗೌಡರು
ಏನು ರಾಮನಗರದ ಬಿಡದಿ ಮನೆ ಹತ್ರ HD ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಏನು ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದ ಆಶೀರ್ವಾದವನ್ನ ಪಡೆದು ತನ್ನ ಬೆಂಬಲಿಗರೊಂದಿಗೆ ಶಕ್ತಿಯನ್ನು ಕೂಡ ಒಂದು ರೀತಿಯಾಗಿ ಅವ್ರ ಮುಂದೆ ಪ್ರದರ್ಶನ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿಮ್ ಜೊತೆ ಇರ್ತೀವಿ, ಜೊತೆಯಲ್ಲಿ ಕೆಲಸ ಮಾಡೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಅದೇ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಆಗ್ಬೋದು ಅಥವಾ ಕುಮಾರಸ್ವಾಮಿ ಅವರ ಕುಟುಂಬದ ಹೆಸರು ಕೇಳಿದ್ರು ಕೂಡ ಕೆಂಡಾಮಂಡಲ ಹಾಕಿದ್ದ, ಸಾಕಷ್ಟು ರೀತಿಯಾಗಿ ಏಕವಚನದಲ್ಲೇ ಕೂಡ ದೇವೇಗೌಡರನ್ನು ಕೂಡ ಹಲವು ಬಾರಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ವಾಗ್ದಾಳಿಯನ್ನು ಕೂಡ ಸುರೇಶ್ ಗೌಡರು ಮಾಡಿದ್ರು. ಆದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಈಗಾಗಲೇ ಕೂಡ ಮುನಿಸನ್ನ ಮರೆತು ಒಂದಾಗಿ ಅಂದ್ರೆ ಕಾರ್ಯಕರ್ತರನ್ನ ಅಂದ್ರೆ JDS ಅನ್ನ ತೊರೆದು ಕಾಂಗ್ರೆಸ್ಗೆ ಈಗಾಗಲೇ ಕೂಡ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಗೌರಿಶಂಕರ್ ನೇತೃತ್ವದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಅದನ್ನ ತಿಳಿದಂತ ಸುರೇಶ್ ಗೌಡರು ಕೂಡಲೇ ಕೂಡ ಕಾರ್ಯಕರ್ತರನ್ನ ಸೇರಿಸಿ ಒಂದು ಸಭೆಯನ್ನ ಮಾಡಿ ಅಂತೇಳಿ HD ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.